ಇತ್ತೀಚಿನ ದಿನಗಳಲ್ಲಿ ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಸಾಕಷ್ಟು ಕಲಾವಿದರು ಎಂಟ್ರಿ ಕೊಡ್ತಾ ಇದ್ದಾರೆ. ಸೀರಿಯಲಲ್ಲಿ ರಂಜಿಸಿದಂತಹ ಸಾಕಷ್ಟು ತಾರೆಯರು ಸಿನಿಮಾ ಮೂಲಕ ನಮ್ಮನ್ನು ಇನ್ನಷ್ಟು ಪ್ರೇಕ್ಷಕರಿಗೆ ಹತ್ತಿರ ಮಾಡಬೇಕು ಅನ್ನೋ ಉದ್ದೇಶದಿಂದ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಕೊಡ್ತಿದ್ದಾರೆ. ಅದರಲ್ಲಿ ಒಬ್ಬರು ಪ್ರೇಮ ಕಾವ್ಯ ಸೀರಿಯಲ್ ಮೂಲಕ ಪ್ರೇಕ್ಷಕರ ಮನಗೆದ್ದಿರುವಂಥ ಶ್ವೇತಾ ಅವ್ರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರನ್ನ ಮಾತಾಡ್ಸೋಣ. ಪ್ರೇಮ ಕಾವ್ಯ, ಅದರಲ್ಲೂ ಪ್ರೇಮ, ಲವ್ ಸೀಸನಲ್ಲಿ ಮತ್ತೆ ಪ್ರೇಮ. ಸೊ ಲವ್ ಕಾನ್ಸೆಪ್ಟ್ಗಳನ್ನೇ ಚೂಸ್ ಮಾಡ್ತಾ ಇರೋದು ಯಾಕೆ ಶ್ವೇತಾ? ಮೇ ಬಿ ಲವ್ ಅನ್ನೋದೇ ಅದ್ರ ಮೇಲೆ ನಿಂತಿರೋದು ಇಡೀ ಜಗತ್ತು. ಪ್ರೀತಿ ಅನ್ನೋದ್ರ ಮೇಲೆ ಇಡೀ ಜಗತ್ತು ನಿಂತಿರೋದು. ಸೊ ಎಲ್ರಿಗೂ ಬೇಗ ಅಟ್ರಾಕ್ಟ್ ಆಗುತ್ತೆ. ಸೊ ಪ್ರೇಮ ಕಾವ್ಯ ಸೀರಿಯಲ್ ಅನ್ನುವಂಥದ್ದು ಈಗ ಮನೆಗಳಲ್ಲಿ ರೀಚ್ ಆಗಿರುವಂಥ ಒಂದು ಸೀರಿಯಲು. ಈಗ ಸಿನಿಮಾ ಲವ್ ಸೀಸನ್ಗೆ ತಕ್ಕಂಗೆ ನೀವು ಎಂಟ್ರಿ ಕೊಡ್ತಿದ್ದೀರಾ, ಹೇಗೆ? ಸೊ ನಿಮ್ಮ ಇದರಲ್ಲಿ ಪಾತ್ರ ಏನು? ಸೊ ಲವ್ ಸೀಸನ್ ಸಿನಿಮಾದಲ್ಲಿ ನನ್ನ ಪಾತ್ರ ಬಂದು ರಶಿಕಾ ಅಂತ ಹೇಳಿ. ಸೊ ಇಟ್ಸ್ ಅ ವೆರಿ ಬಬ್ಲಿ ಕ್ಯಾರೆಕ್ಟರ್. ಎಲ್ಲ ಯೂತ್ಸಿಗೆ ಒಂದು ಲೆಸನ್ ಆಗೋವಂಥ ಒಂದು ಕ್ಯಾರೆಕ್ಟರ್ ಇದು. ಓಕೆ, ಅವರ ಪರ್ಸ್ನಲ್ ಲೈಫಲ್ಲಿ ಕೂಡ ಕನೆಕ್ಟ್ ಆಗೋವಂಥ ಒಂದು ಪಾತ್ರ. ಈಗ 3 ಹೀರೋಯಿನ್ಸ್ ಇದ್ದಾರೆ. 3 ಹೀರೋಯಿನ್ಸ್ಗಳು ಮುಖಾಮುಖಿ ಆಗ್ತೀರಾ? ಅದು ನೀವು ಸಿನಿಮಾ ನೋಡಬೇಕು. ಸಿನಿಮಾ ಸೊ ನಿಮ್ದು ಇದೆಯಾ, ಕೆಮಿಸ್ಟ್ರಿ ಇದೆಯಾ ಸಿನಿಮಾದಲ್ಲಿ? ಹಾಂ, ಇದೆ. ಸೊ 3 ಹೀರೋಯಿನ್ಗೆ ಒಬ್ಬ ಹೀರೋ. ಸೊ ಹೀಗೆ ಯಾರು ಫೈನಲ್ ಹೀರೋಯಿನ್ ಅಂತ ಹೇಳಿ ಅದೇ ಒಂದು ಸಸ್ಪೆನ್ಸ್. ಆ ಸಸ್ಪೆನ್ಸ್ ನೋಡೋದಕ್ಕೇ ಜನರೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಸೊ 3 ಜನ ಹೀರೋಯಿನ್ ಅಂದಾಗ ಸೀಸನ್ಸ್ ಅಂತಲೇ ಹೆಸರಿರುವಾಗ, ಸೊ ಸಮ್ಮರ್, ವಿಂಟರ್, ರೇನಿ, ಯಾವ ಸೀಸನಲ್ಲಿ ಯಾರು ಸಿಗ್ತಾರೆ ಅದೆಲ್ಲ ನೀವೇ ಬಂದು ನೋಡಬೇಕು. ಅಂದರೆ ನೀವು ಮಳೆಗಾಲಕ್ಕೆ ಸಿಗ್ತೀರಾ? ಇಲ್ಲ, ಅದು ಐ ವುಡ್ ಸೇ ಎಲ್ಲ ಅವರೇ ಬಂದು ನೋಡಬೇಕಷ್ಟೆ. ಸೊ ಈ ಕಥೆಯನ್ನು ನೀವು ಆಯ್ಕೆ ಮಾಡ್ಕೊಂಡಿರೋ ರೀತಿ, ಯಾಕಂದರೆ ಸೀರಿಯಲ್ಸ್ಗಳಲ್ಲಿ ಕಥೆಯನ್ನು ನೀವು ನೋಡಿಕೊಂಡು ಈ ಕತೆಗೆ ಸೆಲೆಕ್ಟ್ ಮಾಡ್ಕೋತಾರೆ. ಅಂದರೆ ಈ ಪಾತ್ರ ಅಥವಾ ಈ ಕತೆ ನಿಮ್ಗೆ ಇಷ್ಟ ಆಗಿ ಈ ಸೀರಿಯಲ್ ಮಾಡಬೇಕು ಅಂತ ನಿಮ್ಗೆ ಅನಿಸಿರುತ್ತೆ. ಲವ್ ಸೀಸನಲ್ಲಿ ಯಾವ ಕಂಟೆಂಟ್ ಇಷ್ಟ ಆಗಿ ಓಕೆ ನಾನು ಈ ಸಿನಿಮಾ ಮಾಡಬೇಕು ಅಂತ ನಿಮ್ಗೆ ಅನಿಸಿದ್ದು? ಇತ್ತೀಚಿನ ದಿನಗಳಲ್ಲಿ ಲೈಕ್ ನಮ್ಮ ಯೂತ್ ಜೆನ್ಜಿ ಇರ್ಬೋದು, ಸೊ ಮಿಲೇನಿಯಲ್ಸ್ ಇರ್ಬೋದು, ಯಾರೇ ಆಗಲಿ ಪ್ರೀತಿನಲ್ಲಿ ನಂಬಿಕೆ ಅನ್ನೋದು ಹೊರಟೋಗಿದೆ. ಸೊ ಎಲ್ರಿಗೂ ಇವಾಗ ಪ್ರೀತಿ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವರು ಈ ಸಿನಿಮಾ ನೋಡಬೇಕು. ಹಾಗೆ ನನ್ನ ಪಾತ್ರ ಇದರಲ್ಲಿ ಎಲ್ರಿಗೂ ಒಂದು ಲೆಸನ್ ಆಗುವಂಥದ್ದು. ಲೈಕ್ ಈ ಥರ ಆದರೆ ಏನಾಗುತ್ತೆ ಅಥವಾ ಹೀಗಿದ್ರೆ ಹೇಗಾಗ್ಬೋದು ಲೈಫ್ ಅಂತ ಒಂದು ಮೆಸೇಜ್ ಓರಿಯೆಂಟೆಡ್ ಪಾತ್ರ. ಶ್ವೇತಾ ರಿಯಲ್ ಲೈಫಲ್ಲಿ ಪ್ರೀತಿಗೆ ಬಿದ್ದಿದೆಯಾ? ಬಿದ್ದಿದುಂಟು, ಈಗ ಇಲ್ಲ. ಸಬ್ ಟೈಟಲ್ ಕೊಟ್ಟಿದ್ದಾರೆ ಅಮರ ಮಧುರ ಪ್ರೇಮ ಅಂತ. ಇದನ್ನು ನೀವು ಯಾವ ಥರ ವ್ಯಾಖ್ಯಾನ ಎಕ್ಸ್ಪ್ಲೈನ್ ಮಾಡ್ತೀರಾ ಅಂತ? ಸೊ ಪ್ರೀತಿ ಅನ್ನೋದು ಅಮರ ಮಧುರ ಪ್ರೇಮ. ಪ್ರೀತಿ ಇವಾಗ ಅಮರ ಅಂದರೆ ಕೆಲವರು ಪ್ರೀತಿಲಿ ತ್ಯಾಗ ಮಾಡ್ತಾರೆ. ಸೊ ಮಧುರ ಅಂದರೆ ಪ್ರೀತಿ ಅನ್ನೋ ಫೀಲಿಂಗ್ನೇ ಎಕ್ಸ್ಪ್ಲೈನ್ ಮಾಡೋದಕ್ಕಾಗಲ್ಲ. ಒಬ್ಬೊಬ್ಬರು ಒಂದೊಂದು ಅವ್ರವ್ರ ಲೈಫಲ್ಲಿ ಪ್ರೀತಿನ ಬೇರೆ ಬೇರೆ ಥರ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ಸೊ ಅದಕ್ಕೆ ಮಧುರ ಅಂತ ಹೇಳ್ಬೋದು. ಅಮರ ಮಧುರ ಪ್ರೇಮ, ಲವ್ ಇಸ್ ಮ್ಯಾಜಿಕ್. ಈ ಸಿನಿಮಾದ ಜೊತೆಗೆ ಬೇರೆ ಏನಾದರೂ ಆಫರ್ಸ್ಗಳು ಬರ್ತಾ ಇದೆಯಾ ಶ್ವೇತಾ? ಖಂಡಿತ ಬರ್ತಾ ಇದೆ. ಬೇರೆ ಬೇರೆ ಸಿನಿಮಾಗಳ ಆಫರ್ಸ್ ಕೂಡ ಬರ್ತಾ ಇದೆ. ಆದರೆ ನಾನು ನನ್ನ ಪಾತ್ರನ ತುಂಬ ಯೋಚನೆ ಮಾಡಿ ನಾನು ಆಯ್ಕೆ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಪ್ರೇಮ ಕಾವ್ಯ ಸೀರಿಯಲ್ ಮೂಲಕ ಪ್ರೇಕ್ಷಕರನ್ನು ರಂಜಿಸಿದಂಥ ಶ್ವೇತಾ ಒಂದೊಳ್ಳೆ ಲೆಸನ್ ಕೊಡುವಂತಹ ಪಾತ್ರಕ್ಕೆ ಆಯ್ಕೆ ಆಗಿದ್ದೀನಿ ಅನ್ನುವಂಥ ಮಾತನ್ನು ಕೊಟ್ಟಿದ್ದಾರೆ. ಜೊತೆಗೆ ಲವ್ ಸೀಸನಲ್ಲಿ ಒಂದೊಳ್ಳೆ ಪಾತ್ರವನ್ನು ನಿಭಾಯಿಸಿದ್ದೀನಿ ಅನ್ನುವಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಕ್ಯಾಮರಾ ಪರ್ಸನ್ ಜಯನ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.